ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಸ್ನೇಹಿತ ಒಬ್ಬ ನಿನ್ನೆ ನನಗೆ ಕರೆ ಮಾಡಿದರು. ನನ್ನ ವೀಡಿಯೋಸ್ಗಳನ್ನು ನೋಡಿ, ನಾನು ಗಾದೆಗಳನ್ನು ಏನು ಪೋಸ್ಟ್ ಮಾಡ್ತಿದ್ದೇನೆ ಆ ಗಾದೆಗಳನ್ನು ನೋಡಿ ನನಗೆ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಹಾಗೆ ಅವ್ರದ್ದೊಂದು ಕ್ವೆಶನ್ ಕೂಡ ಇತ್ತು. ಅವ್ರ ಕ್ವೆಶನ್ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ಸೂಕ್ತವಾದ ಗಾದೆ ಇದ್ದರೆ ಅದು ಯಾವುದು ಅಂತ. ನನಗನ್ಸುತ್ತೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಅಥವಾ ನಮ್ಮ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರಿಗೆ ಯಾವುದಾದ್ರೂ ಗಾದೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ. ಈ ಉತ್ತರ ಕುಮಾರ ಯಾರು ಅಂದರೆ, ದ್ವಾಪರ ಯುಗದಲ್ಲಿ ಅಂದರೆ ಮಹಾಭಾರತ ನಡೀತಲ್ವ, ಆ ಮಹಾಭಾರತದ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಯಾರು? ಮತ್ಸ್ಯ ನಗರದ ರಾಜ ವಿರಾಟ. ಈ ವಿರಾಟರ ಮಗ ಉತ್ತರ ಕುಮಾರ ಮತ್ತು ಮಗಳು ಉತ್ತರೆ. ಉತ್ತರೆ ಯಾರು ಅಂತ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅಂತ ಅನ್ಕೋತೀನಿ. ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಈ ಅಜ್ಞಾತವಾಸದಲ್ಲಿರ್ತಕ್ಕಂಥ ಪಾಂಡವರು ವಿರಾಟ ರಾಜರ ಆಶ್ರಯವನ್ನು ಪಡೆದಿರ್ತಾರೆ. ಅಜ್ಞಾತವಾಸ ಅಂತ ಹೇಳಿದ್ರೆ ತಮ್ಮ ಅಸ್ತಿತ್ವವನ್ನು ಬದಲಾಯಿಸಿಕೊಂಡು, ಅಂದರೆ ಯಾರೂ ಅವರನ್ನು ಕಂಡುಹಿಡಿಬಾರ್ದು ಆ ಥರ ಒಂದು ವೇಷಧಾರಣೆ ಮಾಡಿಕೊಂಡು ವಿರಾಟರ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡು ಆಶ್ರಯವನ್ನು ಪಡೆದಿರ್ತಾರೆ. ಹಾಗೆ ಈ ಉತ್ತರ ಕುಮಾರ ತುಂಬ ಒಂದು ಕೋಮಲ ಸ್ವಭಾವದವನಾಗಿರ್ತಾನೆ. ಇವನು ಮೊದಲಿನಿಂದಲೂ ಹೆಚ್ಚು ಹೆಣ್ಣು ಮಕ್ಕಳೊಂದಿಗೆ ಕಾಲ ಕಳೆದಿರೋದು, ಅಂದರೆ ಆಟ ಪಾಠಗಳೆಲ್ಲ ಹೆಣ್ಮಕ್ಳೊಂದಿಗೆ ಆಗಿರುತ್ತದೆ. ಹಾಗಾಗಿ ಅವನು ಸ್ವಲ್ಪ ಕೋಮಲ ಸ್ವಭಾವದವನಾಗಿರ್ತಾನೆ. ಯಾವಾಗ ಕೀಚಕನ ವಧೆ ಆಯಿತು ಅಂತ ದುರ್ಯೋಧನನಿಗೆ ಸುದ್ದಿ ಮುಟ್ಟಿತು, ಯಾಕಂದರೆ ಕೀಚಕ ಕೂಡ ಒಬ್ಬ ಬಲಶಾಲಿ ಆಗಿರ್ತಾನೆ. ಅವನನ್ನು ವಧೆ ಮಾಡೋದು ಅಥವಾ ಸಂಹಾರ ಮಾಡೋದು ಕೇವಲ ಭೀಮನಿಂದ ಮಾತ್ರ ಸಾಧ್ಯ ಅಂತ ಗೊತ್ತಿರುತ್ತೆ. ಯಾವಾಗ ಕೀಚಕನ ವಧೆ ಆಯಿತು ಅಂತ ಗೊತ್ತಾಗುತ್ತೆ, ಆಗ ದುರ್ಯೋಧನ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾನೆ. ಏನು ಆ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರೆ, ಇವರನ್ನು ಅಜ್ಞಾತವಾಸದಲ್ಲಿ ಇದ್ದಾಗಲೇ ಹಿಡಿದ್ರೆ ಪಾಂಡವರನ್ನು, ಮತ್ತೆ ಅವರು ವನವಾಸ ಅಜ್ಞಾತವಾಸವನ್ನು ರಿಪೀಟ್ ಮಾಡಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ದಕ್ಷಿಣದಿಂದ ಆಕ್ರಮಣ ಮಾಡಿಸ್ತಾನೆ. ಮತ್ತು ಉತ್ತರದಿಂದ, ಅಂದರೆ ಮತ್ಸ್ಯನಗರದ ದಕ್ಷಿಣ ದಿಕ್ಕಿನಲ್ಲಿ ಆಕ್ರಮಣ, ಮತ್ತು ಉತ್ತರ ದಿಕ್ಕಿನಲ್ಲಿ ಸ್ವತಃ ದುರ್ಯೋಧನ, ಭೀಷ್ಮರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಬರ್ತಾರೆ. ಈಗ ದಕ್ಷಿಣ ದಿಕ್ಕಿನಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಜಾಗದಲ್ಲಿ ವಿರಾಟ ರಾಜರು ಮತ್ತು ಅವರ ಎಲ್ಲ ಸೈನ್ಯ ಹೊರಟು ಹೋಗಿರುತ್ತೆ. ಇಲ್ಲಿ ಅರಮನೆಯಲ್ಲಿ ಬೇರೆ ಯಾರೂ ಇರುವುದಿಲ್ಲ ಎಕ್ಸೆಪ್ಟ್ ಉತ್ತರ ಕುಮಾರ ಮತ್ತು ಹೆಣ್ಣುಮಕ್ಕಳು. ಈಗ ದಕ್ಷಿಣ ಕಡೆಯಿಂದ ಏನು ದುರ್ಯೋಧನನ ಪ್ಲ್ಯಾನ್ ಪ್ರಕಾರ ಅಟ್ಯಾಕ್ ಆಗಿರುತ್ತೆ, ಅಲ್ಲಿ ಯುದ್ಧ ಮಾಡೋದಕ್ಕೆ ಬೇರೆ ಯಾರೂ ಇರೋದಿಲ್ಲ. ಅಲ್ಲಿ ಸಾಕಷ್ಟು ಗೋವುಗಳನ್ನು, ಅಂದರೆ ಹಸುಗಳನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ದುರ್ಯೋಧನ ಮತ್ತು ಅವರ ಸೈನ್ಯ. ಅಲ್ಲಿ ಯಾರೋ ಒಬ್ಬ ಗೋಪಾಲಕ ಅಥವಾ ಗೋಪಾಲಕರ ಮುಖ್ಯಸ್ಥ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಅರಮನೆಗೆ ಉತ್ತರ ಕುಮಾರರ ಹತ್ರ ದೂರು ಹೇಳ್ತಾರೆ, ಈ ಥರ ಕೌರವರು ಬಂದು ಆಕ್ರಮಣ ಮಾಡಿದ್ದಾರೆ, ನಮ್ಮ ಹಸುಗಳನ್ನೆಲ್ಲ ಹಿಡಿದಿಟ್ಕೊಂಡಿದ್ದಾರೆ, ನೀವೇ ಕಾಪಾಡಬೇಕು ಅಂತ. ಆಗ ಉತ್ತರ ಕುಮಾರ, ಅಲ್ಲಿ ಒಂದು ಪ್ರಸಂಗ ಇದೆ, ಆಗ ಉತ್ತರ ಕುಮಾರ ಸಾಕಷ್ಟು ಬಡಾಯಿಯನ್ನು ಕೊಚ್ಕೋತಾನೆ. ಅಂತ ಹೇಳಿದ್ರೆ, ನೀನೇನು ಯೋಚನೆ ಮಾಡಬೇಡ, ನೀನು ಹೆದರೋ ಅವಶ್ಯಕತೆಯೇ ಇಲ್ಲ, ನಾನಿರುವಾಗ ಯಾರೂ ನಮ್ಮನ್ನು ಮುಟ್ಟೋಕ್ಕಾಗಲ್ಲ, ಸೋಲ್ಸೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಒಂದು ಬಡಾಯಿಯನ್ನು ಕೊಚ್ಕೋತಾನೆ. ಅಲ್ಲಿ ಸುತ್ತಮುತ್ತ ಅವನ ಹಿಂದೆ ಮುಂದೆ ಇರ್ತಕ್ಕಂಥವರೆಲ್ಲ ಹೆಣ್ಮಕ್ಳೇ ಆಗಿರ್ತಾರೆ. ಅವನು ಎಷ್ಟರ ಮಟ್ಟಿಗೆ ಬಡಾಯಿ ಕೊಚ್ಕೋತಾನೆ ಅಂದರೆ, ಕೌರವರ ಸೈನ್ಯದಲ್ಲಿ ನನ್ನ ಸರಿ ಸಮಾನ ಯುದ್ಧ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ, ಆ ಥರದ ಒಂದು ಎಬಿಲಿಟಿ ಅಥವಾ ಕೆಪ್ಯಾಸಿಟಿ ಯಾರಿಗೂ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಯಾರು? ವಯಸ್ಸಾದವರು, ವೃದ್ಧರು, ಗುರುಗಳ ಸಮಾನರು, ಈ ಥರ ಒಂದೊಂದೇ ಹೇಳ್ಕೊಂಡು ಹೋಗ್ತಾನೆ. ನನ್ನನ್ನು ಗೆಲ್ಲುವಂಥ ಶಕ್ತಿ ಯಾರಿಗೂ ಇಲ್ಲ ಅಲ್ಲಿ. ನಾನು ಹೋದೆ ಅಂತ ಹೇಳಿದ್ರೆ, ನಾನು ಹೋಗೋದು ಬೇಡ, ಬರೀ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೇ ಅವರು ಸೋಲು ಒಪ್ಕೊಂಡು ಬಿಡ್ತಾರೆ ಅನ್ನೋ ಥರದಲ್ಲಿ ಸಾಕಷ್ಟು ಬಡಾಯಿಗಳನ್ನು ಕೊಚ್ಕೋತಾನೆ. ಹಾಗಿದ್ರೆ ಹೆಣ್ಮಕ್ಳು ಕೇಳ್ತಾರೆ, ಯಾಕಿದ್ರೆ ನೀವು ಯುದ್ಧಕ್ಕೆ ಹೋಗ್ತೀರಾ ಅಂತ. ಆಗ ಉತ್ತರ ಕುಮಾರ ಹೇಳ್ತಾನೆ, ಇಲ್ಲೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ನಾನು ಹಿಂದೆ ಯುದ್ಧಕ್ಕೆ ಹೋದಾಗ ನನ್ನ ಹತ್ರ ಒಳ್ಳೆ ಸಾರಥಿ ಇದ್ದ. ಸಾರಥಿ ಅಂದರೆ ಡ್ರೈವರ್, ರಥ ಓಡಿಸೋರು, ಸಾರಥಿ ಇದ್ದರು. ಈಗ ಆ ಸಾರಥಿ ಸತ್ತೋಗ್ಬಿಟ್ಟಿದ್ದಾರೆ. ಈಗ ಸಾರಥ್ಯ ಮಾಡೋದಕ್ಕೆ ಯಾರೂ ಇಲ್ಲದೆ ಇರತಕ್ಕಂಥ ಕಾರಣದಿಂದ ನಾನು ಯುದ್ಧಕ್ಕೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ದೊಡ್ಡ ಸಮಸ್ಯೆ. ಮತ್ತು ಇಲ್ಲಿ ಬೇರೆ ಯಾರೂ ಗಂಡಸರು ಇಲ್ಲದೆ ಇರೋದ್ರಿಂದ ನಾನು ಹೇಗೆ ಯುದ್ಧಕ್ಕೆ ಹೋಗಲಿ ಅಂತ ಯೋಚನೆ ಮಾಡ್ತಿದ್ದೇನೆ ಅಂತ ಉತ್ತರ ಕುಮಾರ ಇಷ್ಟೆಲ್ಲ ಬಡಾಯಿ ಕೊಚ್ಕೊಂಡ ನಂತರ ಹೇಳ್ತಾನೆ. ಆಗ ಬೃಹನ್ನಳೆ ವೇಷದಲ್ಲಿರ್ತಕ್ಕಂಥ ಅರ್ಜುನ ತಾನು ಉತ್ತರ ಕುಮಾರನಿಗೆ ಸಾರಥ್ಯ ವಹಿಸ್ತೇನೆ, ನಾವು ಯುದ್ಧಕ್ಕೆ ಹೋಗೋಣ ಅಂತೇಳಿ ಹೊರಡಿಸಿದ್ರೆ, ಅರ್ಜುನ ರಥವನ್ನು ಅತಿ ವೇಗದಲ್ಲಿ ಓಡಿಸ್ತಾ ಇರ್ತಾರಂತೆ. ಶರವೇಗದಲ್ಲಿ ರಥವನ್ನು ಓಡಿಸ್ತಾ ಇರ್ತಾರೆ, ತುಂಬ ಫಾಸ್ಟಾಗಿ ರಥ ಓಡಿಸ್ತಾ ಇರ್ತಾರೆ ಕೌರವರ ಸೈನ್ಯದ ಕಡೆಗೆ. ಆ ಓಡಿಸ್ತಾ ಇರ್ತಕ್ಕಂಥ ಮತ್ತು ಆ ಕೌರವರ ಸೈನ್ಯವನ್ನು ನೋಡ್ತಾ ಇದ್ದಂಗೆ ಉತ್ತರ ಕುಮಾರನಿಗೆ ನಡಕ ಶುರುವಾಗ್ಬಿಟ್ಟಿರ್ತಂತೆ. ರಥದಲ್ಲಿ ನಿಂತ್ಕೊಂಡು ರಥದಲ್ಲಿ ಆ ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡು
ನಿಂತ್ಕೊಂಡಿರ್ತಾನಂತೆ ಉತ್ತರ ಕುಮಾರ. ಆ ಸೈನ್ಯವನ್ನು ನೋಡಿ ಇನ್ನೇನು ಹತ್ತಿರ ತಲುಪ್ತಾ ಇದ್ದೇವೆ ಅಂದಾಗಲೇ ರಥದಿಂದ ಎಗರಿ ಓಡೋದಕ್ಕೆ ಶುರು ಮಾಡ್ತಾನೆ ಉತ್ತರ ಕುಮಾರ. ಇದನ್ನು ಗಮನಿಸಿದ ಬೃಹನ್ನಳೆ ಅಂದರೆ ಅರ್ಜುನ ಆ ರಥವನ್ನು ನಿಲ್ಲಿಸಿ ಅವನು ಕೂಡ ಉತ್ತರ ಕುಮಾರನ ಅತ್ತ ಓಡ್ತಾನೆ. ಅಂದರೆ ಯಾಕೆ ಓಡೋಗ್ತಾ ಇದೆಯಾ, ನಾನಿದ್ದೇನೆ, ನಾನು ಇರೋ ತನಕ ವಿಜಯ ನಿನಗೇನೆ ಅಂತ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಓಡ್ತಾರೆ. ಈ ಒಂದು ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮವರ ಮುಂದೆ ನಾವು ಸಾಕಷ್ಟು ಬಡಾಯಿ ಕೊಚ್ಕೊಳ್ಳೋದು, ನಮ್ಮವರ ಮುಂದೆ ನಾವು ಜಗದೇಕ ಮಲ್ಲರು, ನಾವೆಲ್ಲವನ್ನೂ ಮಾಡಬಲ್ಲೆವು, ನಮ್ಮ ಕೈಲಿ ಎಲ್ಲನೂ ಸಾಧ್ಯ ಅನ್ನೋ ಥರದಲ್ಲಿ ಬಿಂಬಿಸ್ಕೊಳ್ಳೋದು, ನಮ್ಮನ್ನು ನಾವೇ ಬಿಂಬಿಸ್ಕೊಳ್ಳೋದು. ಆದರೆ ಯಾರೋ ಹೊರಗಡೆಯವರು ಶತ್ರುಗಳ ಆಕ್ರಮಣ ಆಗಿದೆ ಅಂತ ಹೇಳಿದ್ರೆ ಅದನ್ನು ನಿಭಾಯಿಸುವಂಥ ಶಕ್ತಿ ಇಲ್ಲ, ಅಂದರೆ ಆ ತಾಕತ್ತಿಲ್ಲ ಅಂತ. ಇದಕ್ಕೂ ಮತ್ತು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಏನಪ್ಪ ಸಂಬಂಧ? ನೀನು ಮಹಾಭಾರತದ ಕಥೆ ಹೇಳ್ತಾ ಇದೆಯಾ, ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಈಗ ಗಾದೆ ಹೇಳ್ತೀನಿ ಅಂತೀಯ, ಹೆಂಗಪ್ಪ ಅಂತ ನೀವು ಕೇಳೋದಾದರೆ, ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಮತ್ತೊಬ್ಬರು ಎಲ್ಲ ಯಾವ ಥರ ಬಡಾಯಿ ಕೊಚ್ಕೋತಾರೆ ಅಂದರೆ, ಕಾನೂನು ಸುವ್ಯವಸ್ಥಿತವಾಗಿದೆ ರೀ, ಎಲ್ಲ ನಮ್ಮ ಕಂಟ್ರೋಲಲ್ಲಿದೆ ರೀ ಅಂತ ಹೇಳೋದು. ಅದೇ ಬಾಂಗ್ಲಾದೇಶಿಗರು ನಮ್ಮ ಬೆಂಗಳೂರಲ್ಲಿ 25 ಲಕ್ಷ ಜನ ಇದ್ದಾರೆ ಅಂತ ಪಾಪ ಯಾರೋ ಒಬ್ಬ ವ್ಯಕ್ತಿ ಅದನ್ನು ಒಂದು ಅನ್ವೇಷಣೆ ಮಾಡಿದ್ರೆ ಆ ವ್ಯಕ್ತಿ ಮೇಲೆ ಕೇಸಾಗಿ ಕರ್ಕೊಂಡೋಗಿ ಕೋರ್ಟಿಗೆ ನಿಲ್ಲಿಸ್ತಾರೆ. ಇವರು ಉತ್ತರ ಕುಮಾರರಲ್ವಾ ಆಗಿದ್ದರೆ? ನಿಮ್ಮ ತಾಕತ್ತು ಏನಿದ್ರೂ ನಮ್ಮವರ ಮೇಲೆ ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಸಾಧ್ಯ. ನಿಮಗೆ ತಾಕತ್ತೇ ಇಲ್ಲ, ಬಾಂಗ್ಲಾದೇಶದವ್ರನ್ನ ಆಚೆ ಅಟ್ಟೋ ತಾಕತ್ತೇ ಇಲ್ಲ ನಿಮಗೆ. ಅದೇ ದರ್ಶನ್ ಅವ್ರನ್ನ ಎಡಬಿಡದೆ ದಕ್ಷ ಅಧಿಕಾರಿಗಳು, ದೊಡ್ಡ ದೊಡ್ಡ ದಕ್ಷ ಅಧಿಕಾರಿಗಳು ಎಡಬಿಡದೆ ಏನು ಹಿಂದೆ ಮುಂದೆ ಅಲ್ಲದು ಅವ್ರನ್ನ ಹಗಲು ರಾತ್ರಿ ಟ್ರ್ಯಾಪ್ ಮಾಡಿ ಅರೆಸ್ಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಜಾಮೀನನ್ನು ಕ್ಯಾನ್ಸಲ್ ಮಾಡಿ ತಿರ್ಗಾ ವಾಪಸ್ ಜೈಲಿಗೆ ಕಳಿಸಿದ್ರಲ್ಲಪ್ಪ. ಇವತ್ತು ಯಾರು ದಕ್ಷ ಅಧಿಕಾರಿಗಳಿಲ್ವಾ? ಬಾಂಗ್ಲಾದೇಶದವ್ರನ್ನ ಓಡಿಸೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ? ಇವತ್ತು ದಕ್ಷ ಅಧಿಕಾರಿಗಳೆಲ್ಲ ಉತ್ತರ ಕುಮಾರರ? ಯಾರ್ರೀ ದಕ್ಷ ಅಧಿಕಾರಿಗಳು? ನಮ್ಮ ನೆಲ ಜಲ ನಮ್ಮ ದೇಶ ರಕ್ಷಣೆಗೆ ನಿಮ್ಮ ರಾಜಕೀಯನೇ ದೊಡ್ಡದಾಗೋಯ್ತಾ? ಅದಕ್ಕಿಂತ ದೇಶ ಭಾಷೆ ರಕ್ಷಣೆಗಿಂತ ನಿಮ್ಮ ರಾಜಕೀಯ ದೊಡ್ಡದ, ನಿಮ್ಮ ವೋಟ್ ಬ್ಯಾಂಕ್ ದೊಡ್ಡದ? ಇದನ್ನೆಲ್ಲ ನೋಡಿದ್ರೆ ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿದ್ರೆ, ಯಾರನ್ನ ಓಟ್ ಹಾಕಿ ನಾವು ಗೆಲ್ಸಿದ್ದೀವಿ? ನಾವೆಂಥ ದಡ್ರು ಅಲ್ವಾ? ನಮ್ಮ ಹಿತಾಸಕ್ತಿ ಕಾಪಾಡ್ತಾರೆ ಅಂತ ಯೋಚನೆ ಮಾಡಿ ನಾವು ಗೆಲ್ಸಿದಂಥವ್ರು ನಮ್ಮ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ. ಯಾರೋ ಅವ್ರಿಗೆ ಯಾರು ಓಟ್ ಹಾಕ್ತಾರೆ ಅವ್ರ ಹಿತಾಸಕ್ತಿ ಕಾಪಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಅವ್ರಿಗೆ ಅಕ್ರಮ ನಿವೇಶನ ಏನೋ ಅದನ್ನೆಲ್ಲ ತೆರವುಗೊಳಿಸಿದ್ರೆ ನಾವು ಫ್ಲ್ಯಾಟ್ಸ್ ಕೊಡ್ತೀವಿ ಅಂತಾರೆ. ಇವರು 25 ಲಕ್ಷ ಜನ ಬೆಂಗಳೂರಲ್ಲಿ ಇದಲ್ರಪ್ಪ, ಅವರನ್ನೆಲ್ಲ ಆಚೆ ಹಟ್ಟಿ ಅಂತ ಹೇಳಿದ್ರೆ ನಮಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರು. ಅದು ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಯಾರು ಅದನ್ನು ಹುಡುಕಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಕರ್ಕೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸ್ತಾರೆ. ಇಂಥ ಉತ್ತರ ಕುಮಾರರನ್ನು ನಾವು ರಾಜರನ್ನಾಗಿ ಮಾಡಿಟ್ಕೊಂಡಿರೋದು, ಮಂತ್ರಿಗಳನ್ನಾಗಿ ಮಾಡಿಟ್ಕೊಂಡಿರೋದು ನಮ್ಮ ಕರ್ಮ ಅಲ್ಲದೆ ಬೇರೆ ಏನೂ ಅಲ್ಲ. ಇವ್ರ ಕೈಲಿ ಬರೀ ಬಡಾಯಿ ಕೊಚ್ಕೊಂಡು ಮಾತಾಡೋದಕ್ಕೆ ಮಾತ್ರ ಸಾಧ್ಯ, ಬಿಟ್ಟರೆ ಯಾವುದೇ ಒಂದು ನಮ್ಮ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ತಾಕತ್ತೇ ಇಲ್ಲ ರೀ ಇವ್ರಿಗೆ. ಇವ್ರೇನಿದ್ರು ಇವ್ರ ಆಸ್ತಿ ಉಳಿಸ್ಕೋಬೇಕು, ಇವ್ರ ವಂಶದವ್ರು ಬೆಳಿಬೇಕು, ಇವ್ರ ವಂಶ ಕುತ್ಕೊಂಡು ತಿನ್ನೋ ಅಷ್ಟು ದುಡ್ಡು ಮಾಡ್ಕೊಂಡ್ಬಿಡ್ಬೇಕು, ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಬಿಟ್ಟರೆ ಒಬ್ರಿಗಾದರೂ ನೈತಿಕತೆ ಇದೆಯಾ? ಒಂದಾದರೂ ನೈತಿಕತೆ ಇಲ್ಲ. ಈ ಜನ ನಮ್ಮನ್ನು ಏನೋ ಒಂದು ಭರವಸೆ ಇಟ್ಟು ಆರಿಸಿದ್ದಾರೆ, ಅವ್ರು ಋಣ ತೀರ್ಸೋ ಮನೆ ಹಾಳಾಗೋಗ್ಲಿರಿ, ನಮ್ಮ ಹಿತಾಸಕ್ತಿ ಕಾಪಾಡೋಣ. ಇಲ್ಲೇ ನಮಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ ಅಲ್ವಾ? ಲಕ್ಷಾಂತರ ಜನ ಗ್ರ್ಯಾಜುಯೇಟ್ಸ್ ವರ್ಷ ಆಚೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಕೆಲಸ ಇಲ್ಲ. ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ಅವನ್ನ ಸಾಲ್ವ್ ಮಾಡೋಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಟೈಮಲ್ಲ ಬಿಡಿ, ಅದನ್ನು ಯೋಚನೆ ಕೂಡ ಮಾಡೋದಿಲ್ಲ ನೀವು. ಯಾಕೆಂದರೆ ನೀವೆಲ್ಲ ಬೆಚ್ಚಗಿದ್ದೀರಲ್ಲ, ನೀವು ಬೆಚ್ಚಗಿದ್ದೀರಾ, ನಿಮಗೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ಝೀರೋ ಟ್ರಾಫಿಕ್ ಬಗ್ಗೆ ಗೊತ್ತಿಲ್ಲ, ಹಳ್ಳ ದಿಣ್ಣೆ ಅಂತೂ ಇಲ್ಲವೇ ಇಲ್ಲ. ಆ ಒಂದು ರಸ್ತೆ ಗುಂಡಿಗಳು ಮುಚ್ಚೋದಕ್ಕೆ ನಿಮಗೆ ವರ್ಷಾನುಗಳ ಗಟ್ಟಲೆ ಆಯಿತು. IT ಕಂಪ್ನೀಸ್ ಎಲ್ಲ ನಿಮ್ಮನ್ನು ಥ್ರೆಟನ್ ಮಾಡೋ ತನಕ ನೀವು ಗುಂಡಿಗಳು ಮುಚ್ಚಲಿಲ್ಲ. ಹೇಳೋದು ಮಾತ್ರ ನಾವು ಸುಭಿಕ್ಷಾ, ಕರ್ನಾಟಕ ಸರ್ಕಾರ ಸುಭಿಕ್ಷವಾಗಿದೆ, ನಮ್ಮ ಖಜಾನೆ ಫುಲ್ಲು ತುಂಬಿ ತುಳುಕ್ತಾ ಇದೆ, ಯಾವುದೇ ರೀತಿ ಕೊರತೆ ಇಲ್ಲ, ಎಲ್ಲ ಫೆಸಿಲಿಟಿನೂ ನಾವು ಕೊಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಬದುಕ್ತಾ ಇದ್ದೀರ. ಅದೇ ಭ್ರಮೆನ ನಮ್ಮ ತಲೆಗೂ ತುಂಬ್ತಾ ಇದ್ದೀರ. ಉತ್ತರ ಕುಮಾರರಾಗಬೇಡಿ. ಕನಿಷ್ಠ ಪಕ್ಷ ಉತ್ತರ ಕುಮಾರ ಈ ಇನ್ಸಿಡೆಂಟ್ ಆದಮೇಲೆ ನಾನು ಒಬ್ಬ ಪೌರುಷವಂತ ಆಗಬೇಕು, ಅರ್ಜುನನಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಪೌರುಷವಂತ ಆಗಬೇಕು ಅನ್ನೋ ಪ್ರಯತ್ನ ನಾನು ಮಾಡ್ತಾನೆ. ನೀವು ಆ ಪ್ರಯತ್ನನಾರು ಮಾಡಿ. ಅದಕ್ಕಾಗಿ ಆದರೂ ಆ ಉತ್ತರ ಕುಮಾರನ ಹೆಸರು ಇತಿಹಾಸದಲ್ಲಿ ಉಳ್ಕೊಂಡಿದೆ. ನಿಮ್ಮ ಹೆಸರುಗಳು ಇತಿಹಾಸದಲ್ಲಿ ಉಳ್ಕೋಬೇಕಂತ ಹೇಳಿದ್ರೆ 4 ಯಾವುದಾದ್ರೂ ಒಳ್ಳೆ ಕೆಲಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಜನ ಬೈಕೊಳ್ಳೋದಕ್ಕೂ ಕೂಡ ನಿಮ್ಮ ಹೆಸರುಗಳನ್ನು ತಗೊತಾರೆ ಅಂತ ಅಂತೂ ನಂಬಿಕೆ ಇಲ್ಲ. ಹೀಗೆ ನೀವು ಮಾಡ್ತಾ ಹೋದರೆ
ಮುಂದೆ ಒಂದು ದಿನ ಡೆಮಾಕ್ರಸಿ ಮೇಲೂ ಕೂಡ ನಂಬಿಕೆ ಹೊರಟೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದೆ ಒಂದು ದಿನ ಜನ ನಿಮ್ಮ ಕೊರಳ್ಪಟ್ಟಿ ಇಟ್ಕೊಂಡು ಕೇಳೋವಂಥ ದಿನಗಳು ಲೇಟ್ ಆಗೋದಿಲ್ಲ. ಇನ್ನು ಅಧಿಕಾರಿಗಳು ದಕ್ಷ ಅಧಿಕಾರಿಗಳು 2 ಲಕ್ಷಕ್ಕೆ ಯಾವುದೋ ಕೇಸನ್ನು ಮುಚ್ಚಾಕ್ಬಿಡೋದಂತೆ, 50 ಲಕ್ಷಕ್ಕೆ ಹೆಸರನ್ನೇ ತೆಗೆದಾಕ್ಬಿಡೋದಂತೆ. ಅಧಿಕಾರನ ದುರುಪಯೋಗ ಮಾಡ್ಕೋತಿರಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಒಂದು ಸರಿ ನೀವು ಕೇಳ್ಕೊಳ್ಳಿ. ರಾತ್ರಿ ಊಟ ಮಾಡಿ ಮಲ್ಕೊಂಡಾಗ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಚುಚ್ಚೋದಿಲ್ವಾ? ಈ ಥರ ನಾನು ಮಾಡಿದ್ನಲ್ಲ ಸರಿನಾ ಅಂತ. ಯಾರೋ ಒಬ್ಬನಿಗೆ, ನಿಶ್ಶಕ್ತನಿಗೆ ಅಥವಾ ಯಾರು ಕಾನೂನಿಗೆ ತಲೆಬಾಗ್ತೀವಿ ಅಂತಾರೆ ಅಂಥವ್ರಿಗೆ ನೀವು ಹಿಡ್ಕೊಂಡೋಗಿ ಒಳಗಾಕೋದು ಅಥವಾ ಅಂಥವ್ರಿಗೆ ನೀವು ಶಿಕ್ಷೆ ಕೊಟ್ಟು ಹೀರೋಗಳ ಥರ ಪೋಸ್ಟ್ ತೊಗೊಳ್ಳೋದಲ್ಲ. ನಿಮಗೆ ತಾಕತ್ತಿಲ್ಲ, ಇರೋರನ್ನು ಆಚೆ ಹಾಕೋಕ್ಕೆ, ಬಾಂಗ್ಲಾದೇಶಿಗರನ್ನು ಆಚೆ ಹಾಕೋಕ್ಕೆ ನಿಮಗೆ ತಾಕತ್ತಿಲ್ಲ. ಫಸ್ಟ್ ಸರ್ಕಾರಕ್ಕಿಲ್ಲ, ಆಮೇಲೆ ಅಧಿಕಾರಿಗಳಿಗಂತೂ ಮೊದಲೇ ಇಲ್ಲ. ಇದು ಸರಿಯಾಗಿದೆ ಅಂತ ನನಗನ್ಸುತ್ತೆ, ಸೂಕ್ತವಾಗಿದೆ ಅಂತ ಕೂಡ ನನಗನ್ಸುತ್ತೆ. ನಿಮಗೇನಾದರೂ ಬೇರೆ ರೀತಿ ಅಭಿಪ್ರಾಯಗಳಿದ್ದರೆ ಅಥವಾ ನನ್ನ ಅಭಿಪ್ರಾಯ ಸರಿ ಇದೆ ಅನ್ನೋದಾದರೆ ನೀವು ಹೆಚ್ಚು ಸಪೋರ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ನನಗೆ ಗೊತ್ತು ಈ ವಿಡಿಯೋ ಹೆಚ್ಚು ಜನಕ್ಕೆ ತಲುಪಿದಾಗ ಸಾಕಷ್ಟು ಜನ ನನ್ನನ್ನು ಭಯ ಅಂತವರು ಇರ್ತೀರಾ, ಇಲ್ಲ ಅಂತೇನಿಲ್ಲ. ನಾನು ಸತ್ಯ ಮಾತ್ರ ಹೇಳ್ತಿದ್ದೇನೆ. ನಿಮಗದು ಅರಗಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಷ್ಟು ನಿಮಗೆ ಏನು ಸ್ವಾಭಿಮಾನ ಆತ್ಮಾಭಿಮಾನ ಇರ್ತಕ್ಕಂಥವ್ರು ಓಡಿಸ್ರಿ, ಆಗಲ್ವಾ? ಮತ್ತು ಆಗಲ್ಲ ಅಂದರೆ ಒಪ್ಕೊಳ್ಳಿ ನಾವು ಉತ್ತರ ಕುಮಾರರು ಅಂತ. ಸರಿ ಸ್ನೇಹಿತರೆ, ಮತ್ತೆ ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.